ಕುಂತ್ಕೊಂಡ ಈಶ್ವರನ ಲಿಂಗದ ಹತ್ರ. ಲೇ ಕವಿ ಕವಿ ಲೇ ಕವಿ. ಅಯ್ಯೋ ಎಲ್ಲರೂ ಬಂದೇ ಬಿಟ್ರಲ್ಲ. ಎಲ್ಲರೂ ಬರೋದ್ರಾಗನ ಗುಡದಿಂದ ಕೆಳಗೆ ಹಾರ್ಬೇಕು ಅನ್ಕೊಂಡೆ. ಎಲ್ಲರೂ ಬಂದ್ಬಿಟ್ರಲ್ಲ, ಈಗೇನು ಮಾಡೋದಪ್ಪ? ಕವಿತಾ, ಏ ಕವಿತಾ. ಸುಬ್ಯಾ, ಆಚಿಂದ ಹೋಗೋ ದಾರಿ ಎಲ್ಲ ಐತೆ ನೋಡು, ಪಟ ಪಟ ಹೋಗಿಕ್ಕಿನ ಹಿಡ್ಕೊಳ್ಳೋಣ, ಇಲ್ಲಾಂದ್ರೆ ಬಿದ್ದಿಗಿದ್ದು ಬಿಟ್ಟಾಳು. ಯಾಕಲ್ಲಿ ಹೋಗಿ ಕುತ್ಕೊಂಡಾಳಕ್ಕಿ ತುದಿಗೆ? ಸವಿತಕ್ಕ ಯಾಕಲ್ಲಿ ಹೋಗ್ಯಾಳ ಏನೋ ಗೊತ್ತಿಲ್ಲ ನನಗೂ. ಯಾವ ಕಡೆಯಿಂದ ಹೋಗ್ಬೇಕಂತ ಹೇಳಿ ನೋಡ್ತೇನೆ ತಡಿ. ನಾನು ಇಲ್ಲಿಗೆ ಬಂದರೆ ಇದು ಫಸ್ಟ್ವಾ. ಇದನ್ನ ಎಲ್ಲಿ ಗುಡ್ಡ ಕಂಡು ಹಿಡ್ಕೊಂಡಾಳ ಏನೋ ಈಕಿ. ಇಲ್ಲ, ಆಕಿ ಯಾವಾಗಾರ ಬೇಕಾರಾದ್ರೆ ಬರ್ತಿರ್ತಾಳೆ ಇಲ್ಲಿಗೆ. ನಾನು ಅಕ್ಕಿ ಬರ್ತಿರ್ತೇವೆ. ನಮಗೇನಿದೆ ಹೊಸ ಗುಡ್ಡ ಅಲ್ಲ, ಆದ್ರೆ ಅಲ್ಲಿಂದ ಹೋಗೋ ದಾರಿ ಇಲ್ಲಿತ್ತು. ಇಲ್ಲಿ ಕಡ್ದು ಬಿಟ್ಟಾರ. ಮತ್ತು ಇಲ್ಲೆಲ್ಲ ಕೆಲಸ ನಡೆಸ್ಯಾರ ನೋಡಿ, ಇಲ್ಲೆಲ್ಲ ಮರ ಎಲ್ಲ ಹಾಕ್ಯಾರಲ್ಲ, ಇಲ್ಲಿತ್ತು. ಆದರೆ ಈಗ ಇನ್ನೊಂದು ದಾರಿ ಎಲ್ಲರೂ ಹುಡುಕ್ಬೇಕಾತಲ್ಲ. ಬಡ ನೋಡಿ ಮುನ್ನೋಡು. ಫಸ್ಟ್ ಈ ಗುಡ್ಡ ಇಳಿಯೋಣ, ಇಳಿದು ಕೆಳಗೆ ಹೋಗಿ ಮೇಲೆ ಹತ್ತಿ ಬರ್ಬೇಕು. ಇಲ್ಲೆಲ್ಲೂ ಮೇಲೆ ದಾರಿ ಇದ್ದಂಗಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿದ್ದ ದಾರಿ ಇಲ್ಲೇ. ಈಗ ನೀ ಹೇಳಿದೆಲ್ಲ ಸಹಿತ ಇಲ್ಲೇ ದಾರಿ ಇತ್ತು. ಮತ್ತು ಇಲ್ಲೇ ಎಲ್ಲೂ ಇಲ್ಲ, ಸಪ್ರೇಟಾಗಿ ಗುಡ್ಡ ಆಗೈತದು. ಕೆಳಗೆ ಇಳಿದ ಮೇಲೆ ಬರೋಣ. ಫಸ್ಟ್ ಇಬ್ಬರು ಕೆಳಗೆ ಹೋಗ್ರಿ, ಇಬ್ಬರಕ್ಕೆ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ. ಯಾರು ಕೆಳಗೆ ಹೋಗ್ತೀರಿ ನೋಡ್ರಿ. ಸವಿತಕ್ಕ ನೀನು ಅವ್ವ ಇಬ್ಬರು ಸೇರ್ಕೊಂಡು ಮಾತಾಡ್ಸ್ತಾ ಇರ್ರಿ ಅತ್ತಿಗೆಮ್ಮನ. ನಾನು ಪರಿಮಳಕ್ಕೆ ಇಳಿದು ಅಚ್ಚಿಂದ ಹೊತ್ಕೊಂಡು ಬರ್ತೇವೆ. ಏನಂದಿ? ಹ್ಞೂ ಆತಾತು. ಮತ್ತು ನಿಮ್ಮ ಅಣ್ಣ ಬರಲಿಲ್ಲ, ನಿಮ್ಮ ಅಣ್ಣಗೆ ಒಂದು ಫೋನಾರ ಹೊಡಿಬೇಕ ಇಲ್ಲದಾಳ ಅಂತ ಹೇಳಿ. ಎಲ್ಲಿ ಹುಡುಕತ್ನೇ ನಾವು? ಬ್ಯಾಡ ಸುಬ್ಬ್ಯಾ, ಆ ಹಾಳದವನಿಗೆ ಫೋನ್ ಹಚ್ಬೇಡ. ಅವನ್ನ ಮನೆಗೆ ಹೋದ ತಕ್ಷಣ ಚಪ್ಪಲಿ ಹೊಡೆದು ಮನೆಯಿಂದ ಹೊರಗೆ ಹಾಕ್ಬೇಕಂತ ಅನ್ಕೊಂಡಿನಿ. ಅವ್ನು ಬರಲಿದ್ರು ಅಡ್ಡಿಲ್ಲ, ನಾ ಮಾಡ್ತೇನೆ. ಮನೆಗೆ ಹೋದ್ಮೇಲೆ ಫೋನ್ ಹಚ್ಚೋದೇ ಬೇಡ ಅವನಿಗೆ. ಯೋ, ಇದು ನೀ ಹೇಳಾಕತ್ತೀಯ ಅಣ್ಣಗೆ ಫೋನ್ ಹಚ್ಚಬೇಡ ಅಂತ ಹೇಳಿ? ಯಾಕೆ ಏನು ಮಾಡಿದ ಅಣ್ಣ? ಸುಬ್ಬ್ಯಾ, ಈಗೇನು ಕೇಳಬೇಡ. ಹೇಳೋಷ್ಟು ತಾಳ್ಮೆ ನನಗಿಲ್ಲ. ಅವನಿಂದನ ಈಕೆ ಇಲ್ಲಿಗೆ ಬಂದು ಕೂತ್ಕೊಂಡಿರೋದು ಇವತ್ತು. ಅವ್ನ ಮಾತು ಕೇಳ್ಕೊಂಡೆ ನಾನು. ಪಾಪ ಈಕೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಬಿಟ್ಟೆ. ಪಾಪ ಭಾಳ ಬೇಜಾರು ಮಾಡ್ಕೊಂಡು ಆಳಕ್ಕೆ. ನಾವು ಅಕ್ಕಿನ ಫಸ್ಟ್ ಉಳಿಸ್ಕೊಳ್ಳೋಣ, ಆಮೇಲೆ ಮುಂದೆ ನೋಡೋಣಂತ. ನೀವು ಹೋಗಿ ಬಿಡ, ಇಳಿದು ಹೋಗು. ಅಲ್ಲ ಇವರು ಆ ಗಿರೀಶ್ ಅಣ್ಣಗೆ ಫೋನ್ ಮಾಡೋದು ಬಿಟ್ಟು ಇವರು ಮಾತಾಡ್ಕೊಂತ ನಿಂತ್ಕೊಂಡಾರ. ನಾನಾ ಫೋನ್ ಹಚ್ತಾನವ, ಬರುವಲ್ನ ಕವನಾರ ಬಂದ್ರೆ ಅಕ್ಕಿನ ಹಿಡಿತಾನೆ. ಹಲೋ 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 ಗಿರೀಶ್ ಅಣ್ಣ, ಮತ್ತು ಇಲ್ಲಿ ಊರ ಹಚ್ಚಿಗೆರ ಗುಡ್ಡದ ಮೇಲೆ ಒಂದು ಈಶ್ವರ ಐತಲ್ಲ, ಲಿಂಗ ದೊಡ್ಡದು ಕಲ್ಲಿಂದು. ಅಲ್ಲೇದಾಳ ಕವಿತಕ್ಕ, ನೀನು ಒಂಚೂರು ಬಡಾನ ಬಾ. ನಾವು ಎಲ್ಲರೂ ಇಲ್ಲೇ ಸೇರಿವಿ, ಬಾ ನೀನು. ಹೌದಾ? ಅಲ್ಲದಾಳ? ಬಂದೆ ಚಲೋ ಆತನಿ ಹೇಳಿದ್ದು. ಬರ್ತಾನೆ, ಈಗ ಬರ್ತಾನೆ. ಈಕೇನಿಕಿ ಯಾರಿಗೆ ಫೋನ್ ಹತ್ತಕದಾಳ? ಹೋ ಬಾ ಅಂದ್ರೆ. ಏ ಪರಿಮಳ, ಹೋಗಿ ಬಾರ್ಲಿ. ಅಲ್ಲೇ ಹುಡುಗನ ಹಿಂದೆ ಒಬ್ಬನ ಹೊಂಟಾನ ಮೇನ್ಲಿ. ಅಲ್ಲಾರಿ ಫೋನ್ ಮಾಡಕತ್ತಿ ಈಗ? ಹ್ಞೂ ಹೊಂಟೆ. ಕವಿತಾ, ಕೆಳಗೆ ಇಳಿದು ಬಾರ. ಅಲ್ಲೇ ಕೂತ್ಕೊಂಡು ಎಷ್ಟೊತ್ತಾದ್ರೂ ಇಳಿದು ಬಾ, ಕೆಳಗೆ ಇಳಿದು ಬಾ. ಇಲ್ಲಿಗೆ ಹೇಳ್ತಿ? ನಾ ಬರೋದಿಲ್ಲ. ನಾನು ಇಲ್ಲಿಂದ ಬಿದ್ದು ಸಾಯ್ಬೇಕಂತ ಬಂದ್ಬಿಟ್ಟೇನಿ. ನಾ ಬರೋದಿಲ್ಲ, ನೀವು ಹೋಗ್ರಿ. ನನ್ನನ್ನು ಕರಿಬೇಡ್ರಿ, ನೀವು ಹೋಗ್ರಿ. ಬರ್ರಂತ ಗಾಳಿ ಬೀಸ್ತದ ಬಾಯವ, ಇನ್ನೇನು ಕೇಳಿಸೋದಿಲ್ಲ. ಏನಂದ್ಲರಿಕಿ? ಅಲ್ಲಿಂದ ಬಿದ್ದು ಸಾಯ್ಬೇಕಂತ ಬಂದಾಳಂತಕಿ. ನೀನಾರ ಕರಿ ಬರ್ತಾಳ? ಸವಿತಾ, ನಾನು ನೋಡಿಲ್ಲ, ನಾನು ಕರೆಯಕತ್ತೇನೆ. ಬಾರ್ವಾ, ಮನೆಗೆ ಹೋಗೋಣ ಬಾ. ಇದೆಲ್ಲ ಅನರ್ಥ ಆಗಿ ಹೋಗೈತಿ, ಬಾ. ನೋಡು ನಮ್ಮತ್ತಿ ಪಾಪ, ನಾನು ಕಾಣ್ಲಾರ್ದಕ್ಕೆ ಅಕ್ಕಿನೂ ಮನಸ್ಸು ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಾಳು. ಆದ್ರೆ ನನ್ನ ಗಂಡನ ಬರಲಿಲ್ಲ. ಇಲ್ಲ, ನಾ ಬರೋದಿಲ್ಲ. ನಮ್ಮ ಯಜಮಾನ್ರಿಗೆ ಬೇಡ ಬಿಟ್ಟೆ ನಾನು. ನಾ ಬರೋದಿಲ್ಲ. ಹೆಂಡ್ತಿ, ಏ ಹೆಂಡ್ತಿ, ಕವಿತಾ ಬಂದ್ರೆ ನೀವು? ಈಗ ಬಂದ್ರೆ? ನಾನು ಸತ್ತನೆ ಬದುಕಿನಿ ಅಂತ ನೋಡಕ್ಕೆ ಬಂದ್ರೆ? ಸಾಯ್ತಾನೆ ಒಂದೆರಡೇ ಕ್ಷಣ. ಬಂದೆ, ಸತ್ತೇ ಬಿಡ್ತೀನಿ, ಈಗ ಬಿದ್ದೇ ಬಿಡ್ತೀನಿ. ಇಲ್ಲ ಕವಿತಾ, ನಂದು ತಪ್ಪಾತು. ನಾನು ನಿನ್ನ ಅಷ್ಟು ಬೈಬಾರ್ದಾಗಿತ್ತು. ನಾನು ಹೇಳಿದ ಉದ್ದೇಶ ಬೇರೆ ಆಗಿತ್ತು. ಆದ್ರೆ ಇದು ಈ ಥರ ಪರಿಣಾಮ ಬೀರ್ತೈತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಕ್ಷಮಿಸ್ಬಿಡು. ಬಾ ಕವಿತಾ, ಮನೆಗೆ ಹೋಗೋಣ ಬಾ. ಏನಂದ್ರಿ? ನಾನು ಮನೆಗೆ ಬರೋದ? ಇಲ್ಲ, ನಾ ಮನೆಗೆ ಬರೋದಿಲ್ಲ. ನಾನು ಅಪವಾದ ಹೊತ್ಕೊಂಡೇನಿ. ನಾ ಮನೆಗೆ ಬಂದ್ರೆ ನಿಮ್ಮ ಮನೆಗೆ ಅಪವಾದ ಬರ್ತೈತಿ, ನಿಮಗೆ ಕಳಂಕ ಬರ್ತೈತಿ. ನಾ ತಪ್ಪು ಮಾಡೀನಿ ಅಂತ ನೀವು ಹೇಳಿರಲ್ಲ, ಆತ ನಾನು ತಪ್ಪು ಮಾಡೀನಿ ಅಂತ ಹೇಳಿ ನಿಮ್ಮ ತಲೆ ಕುಂತ್ಕೊಂಡ್ಬಿಟ್ಟೈತಿ. ಇನ್ನು ಯಾವತ್ತೂ ಸರಿಯಾಗೋದಲ್ಲಿದ್ದೆ ಜೀವನ. ಬೇಡ, ನಾ ಬರೋದಿಲ್ಲ. ನಾನು ಕರಿಬೇಡ್ರಿ. ಹಾಂ ಬಾ ಅಂತ ಗಿರೀಶ್ ಅಣ್ಣ ಬಂದಲ್ಲ, ಏನು ನಾ ಕರ್ಕೊಂಡು ಬರ್ತಾಂತ. ಚಿಂತೆ ಮಾಡಬೇಡ, ನಡಿವ ಮನೆಗೆ ಹೋಗೋಣ ನಾವು. ತಡಿಲೇ, ಚಿಂತೆ ಮಾಡಬೇಡ ಅಂತ ಹೇಳ್ತಿಲ್ಲ ಸವಿತಾ. ಅವ್ನು ನಿನ್ನ ಕರ್ಕೊಂಡು ಬರ್ತಾನ, ಆಕಿನ ಅಲ್ಲೇ ದೂಡಿ ಬರ್ತಾನ. ಯಾರಿಗೆ ಗೊತ್ತೈತಿ? ತಡಿ, ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ. ಯಾಕೆ ಬೇ ನಿನಗೆ ಅಷ್ಟು ಅನುಮಾನ ನಿನ್ನ ಮಗನ ಮೇಲೆ? ಯಾಕೆ ಅನುಮಾನ ಅಂದ್ರೆ ಅವನು ಇಷ್ಟೆಲ್ಲ ಆಗಕ್ಕೆ ಕಾರಣ ಅವನು ಆ ದರಿದ್ರದವನು ಮಾಡಿರೋ ಕೆಲಸದಿಂದನ ಆಕೆ ಇವತ್ತು ಸಾಯ ನಿರ್ಧಾರ ಮಾಡಿರೋದ ಪಾಪ. ಕವಿತಾ, ನನ್ನಿಂದ ನೀನು ಭಾಳ ಬೇಜಾರಾಗಿ ಅಂತ ನಂಗೆ ಗೊತ್ತೈತಿ. ಆದ್ರೆ ನಾನು ಹೇಳೋದೊಂದು ಸ್ವಲ್ಪ ನಿಧಾನದಲ್ಲಿ ಕೇಳು. ಯಾಕೆ ನಾನು ಹಿಂಗೆ ಮಾಡಿದೆ ಅಂದ್ರೆ, ನನಗೆ ಈ ಮಗುನ ಸಾಕಕ್ಕೆ ಯೋಗ್ಯತೆ ಇಲ್ಲ, ನನಗೆ ಕೆಲಸ ಇಲ್ಲ, ರೊಕ್ಕ ಇಲ್ಲ.
ಎಲ್ಲ ದುಡ್ಡಿನ ಪ್ರಾಬ್ಲಮ್ ಆಗಿರೋದಕ್ಕೆ ನನಗೆ ಈ ಥರ ಮಾತಾಡಿದ್ರೆ ನೀನು ಹೋಗಿ ಅದನ್ನ ಅಬಾರ್ಷನ್ ಮಾಡಿಸ್ಕೊಂತಿ ಇನ್ನೂ ಸ್ವಲ್ಪ ದಿನ ಬಿಟ್ಟು ನಾವು ಮತ್ತೆ ಮಗುನ ಪಡಿಬೋದು ಅನ್ನೋ ಒಂದು ಧೈರ್ಯದಿಂದ ನಾನು ನಿನಗೆ ಈ ಥರ ಅವನ ಅವಮಾನ ಮಾಡಿಬಿಟ್ಟೆ. ಅಷ್ಟೇ ಬಿಟ್ಟರೆ ನನಗೆ ನೀ ಬೇಡ ಅಂತೇನಲ್ಲ ಕವಿತಾ. ನೀನು ಇಲ್ಲಿದ್ರೆ ನಾನು ಇರೋದಿಲ್ಲ. ನನ್ನ ಜೀವ ನೀನು ಕವಿತಾ. ನೀವು ಕುಂತು ಮಾತಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಬಗೆಹರಿದೋಕ್ಕಿತ್ತು, ಇಷ್ಟೆಲ್ಲ ದೊಡ್ಡದಾಕಿರಲಿಲ್ಲ. ಹಿಂಗೆ ಅಂತ ಒಂದು ಮಾತು ನೀವು ನನಗೆ ಹೇಳಿದಿದ್ರೆ ನಾನು ಇದನ್ನು ಹೆಂಗಾರು ವ್ಯವಸ್ಥೆ ಮಾಡ್ತಿದ್ದೆ, ನಾನು ಕೆಲ್ಸಕ್ಕೆ ಹೋಗಿದ್ದೆ, ಹೆಂಗಾರು ಮಾಡೋಕ್ಕೆ ಬರ್ತಿತ್ತು. ಆದರೆ ನೀವು ಇಷ್ಟು ದೊಡ್ಡ ಅಪವಾದ ನನ್ನ ಮೇಲೆ ಹೊರಿಸಿದ್ದು ನಾನು ಯಾವ ಜನ್ಮಕ್ಕೂ ಮರೆಯಂಗಿಲ್ಲ. ನನಗೆ ಭಾಳ ಬೇಜಾರಂದ್ರೆ ಭಾಳ ಬೇಜಾರಾಗೈತಿ. ನೀವು ಈಗೂ ಸುಳ್ಳು ಹೇಳಾಕತ್ತೀರೋ ಖರೆ ಹೇಳಾಕತ್ತೀರೋ ನಂಗೆ ಒಂದು ನಂಬಿಕೆನೇ ಬರವಲ್ತು. ನಂಗೆ ಮನೆಗೆ ಬರೋಕ್ಕೆ ಇಷ್ಟನೇ ಇಲ್ಲ. ನನ್ನ ಪಾಡಿಗೆ ನಾನು ಬಿಟ್ಟು ಬಿಡ್ರಿ. ಅದಕ್ಕೆಮ್ಮ ಅಣ್ಣ ಅಷ್ಟು ಹೇಳಕತ್ತಾನ, ಮತ್ತು ಅವ ಹೇಳಕತ್ತಾನ ಅಂದ್ರೆ ಹೌದಾಗಿರ್ತೈತಿ. ಬಾ ಹೋಗನ್ ಮನೆಗೆ. ಅವನು ಸುಳ್ಳು ಹೇಳಕತ್ತಿಲ್ಲ. ಏನೋ ಹೌದು ಒತ್ತಡಕ್ಕೆ ಸಿಕ್ಕಿ ಅವ ನಿನಗೆ ಬೇಜಾರು ಮಾಡಿದ್ದು ಖರೆ ಐತಿ. ಆದ್ರೆ ನೀನು ನಿರ್ಧಾರ ತಗೊಳಕತ್ತಿಯಲ್ಲ ಅದು ತಪ್ಪು ಐತಿ. ಬೇಡ, ಬಾ ಹೋಗನ್, ಬಾ ಮನೆಗೆ ಹೋಗನ್ ಬಾ. ಸುಬ್ರಹ್ಮಣ್ಯ, ಈಗೇನ ಮನೆಗೆ ಹೋಗೋಣ ಬಾ ಅಂತಿ. ನಾಳೆ ಮತ್ತೆ ಇದೇ ಥರ ಪ್ರಾಬ್ಲಮ್ ಬರೋಂಗಿಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ಬರ್ಬೇಕು ನಾನು? ನಾಳೆ ಮತ್ತೆ ಇದೇ ಥರ ಪ್ರಾಬ್ಲಮ್ ಬಂದು ನೀ ಮನೆಯಿಂದ ಹೊರಗೆ ಹೋಗು, ನೀನೇ ಬೇಡ, ಈ ಕೂಸ ನಂದಲ್ಲ ಅಂತ ಹಿಂಗೆ ಮತ್ತೆ ಶುರು ಮಾಡಿದ್ರೆ ನಾ ಏನು ಮಾಡಲಿ ಅವಾಗ? ಹಾಗೆಲ್ಲ ಅನ್ನಂಗಿಲ್ಲ ಕವಿತಾ, ಹಾಗೆಲ್ಲ ಅನ್ನಂಗಿಲ್ಲ. ಅದಕ್ಕೆ ನಾನೇ ಗ್ಯಾರಂಟಿ. ನನ್ನ ಇಲ್ಲಿ ಇರೋ ದೇವರ ಸಾಕ್ಷಿ. ನಾನು ಇನ್ನು ಈ ಥರ ಎಲ್ಲ ಮಾತಾಡಂಗಿಲ್ಲ. ಇದಲ್ಲ ಅಷ್ಟು. ಇಲ್ಲ ಕವಿತಾ, ಇಲ್ಲ. ಬಾ ಹೋಗನ್, ಬಾ ಮನೆಗೆ ಹೋಗನ್ ಬಾ. ನಾನು ಅಂದಿದ್ದು ತಪ್ಪಾಗಿ ಹೋಗ್ಬಿಟ್ಟೈತಿ ಕವಿತಾ. ಮನೆಗೆ ಹೋಗನ್ ಬಾ. ಅದಕ್ಕೆಮ್ಮ ಅವ ದೇವ್ರ ಮೇಲೆ ಸಾಕ್ಷಿ ಮಾಡಿ ಹೇಳಕತ್ತಾನ. ಹೋಗನ್ ಬಾ. ಮುಂದೆ ಹಿಂಗೆ ಪ್ರಾಬ್ಲಮ್ ಬರ್ಲಾರ್ದಂಗೆ ಅವನು ನೋಡ್ಕೊಂತಾನ, ನಾವು ನೋಡ್ಕೊಂತೀವಿ. ನಿನಗೋಸ್ಕರ ನಮ್ಮವನು ಬದಲಾಗ್ಬಿಟ್ಟಾಳ ಈಗ. ಬಾ ಮನೆಗೆ ಹೋಗನ್ ಬಾ. ಸುಬ್ರಹ್ಮಣ್ಯ, ಯಾರು ಯಾವಾಗ ಬೇಕಾದರೂ ಬದಲಾಗ್ತಾರ. ಇವತ್ತು ಇವರು ಬದಲಾಗ್ಯಾರ, ಅತ್ತೆಯವರು ಬದಲಾಗ್ಯಾರ, ನಾಳೆ ಇನ್ನೂ ಒಂಥರ ಬದಲಾಗ್ತಾರೆ. ಆವಾಗ ಯಾರು ಬರ್ತಾರ ನಾನು ಸೇಫ್ ಮಾಡೋಕ್ಕೆ? ಹೌದಲ್ಲ? ಯಾವಾಗಾದರೂ ಒಂದು ದಿವಸ ಜೀವ ತಕ್ಕೊಳ್ಳೋದ. ಯಾಕಂದ್ರೆ ಒಂದು ಸರ್ತಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗೈತಿ ಅಂದಮೇಲೆ ಇವು ಮತ್ತೆ ಆಗ್ತಾನೆ ಇರ್ತಾವೆ. ಈಗ ಆಗಿದ್ದನ್ನು ನೆನೆಸ್ಕೊಂಡು ಎಷ್ಟು ತನಕ ಇಲ್ಲೇ ನಿಂತ್ಕಂತಿ? ಸಾಕು, ಇಲ್ಲಿ ನಿಂತಷ್ಟು ಹೊತ್ತು ಇದ ಮಾತಾಕತಿ. ಮನೆಗೆ ಹೋಗೋಣ, ಮನೆಗೆ ಹೋಗಿ ಮಾತಾಡೋಣ ಬಾ. ನಾನು ಅದನ್ನು ಹೇಳಿದ್ದೆ, ಎಷ್ಟು ದಿವಸದಿಂದ ಹೇಳಿದ್ದೆ, ಒಂದು ವಾರದಿಂದ ಹೇಳಿದ್ದೆ, ಕುಂತ್ಕೊಂಡು ಮಾತಾಡೋಣ, ಏನು ಪ್ರಾಬ್ಲಮ್ ಐತಿ ಹೇಳ್ರಿ, ಕ್ಲಿಯರ್ ಮಾಡಿಕೊಳ್ಳೋಣ ಅಂಥೇಳಿ. ನನ್ನ ಮಾತು ಒಂದು ದಿವಸನೂ ಕೇಳಲಿಲ್ಲ. ಹೌದಾ? ಈಗ ಇಲ್ಲಿಗೆ ಬಂದೆ. ನಾನು ಬಂದ ಮೇಲೆ ಈಗ ಬಾ ಮನೆಗೆ ಹೋಗೋಣ ಅಂದ್ರೆ ನಾ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಅದಕ್ಕೆಮ್ಮ ಸಾಕು, ಭಾಳ ಹಠ ಮಾಡಬೇಡ, ಬಾ ಹೋಗೋಣ. ಸುಬು, ನೀನು ಅವನ್ನ ಕರ್ಕೊಂಡು ಸವಿತಾನ ಕರ್ಕೊಂಡು ಮತ್ತು ಪರಿಮಳನ ಕರ್ಕೊಂಡು ಮನೆಗೆ ಹೋಗು. ನಾನು ಕವಿತಾನ ಕರ್ಕೊಂಡು ಬರ್ತೀನಿ. ಅಣ್ಣ ಅದಕ್ಕೆಮ್ಮ ನಿನ್ನ ಮಾತು ಕೇಳ್ತಾಳಂತೀಯ. ನಿನಗಿಂತ ಮುಂಚೆ ನೋಡಿನ್ಲೇಕಿನ್ ನಾನು. ಕೇಳ್ತಾಳೆ ತಗೋ, ನಾ ಕರ್ಕೊಂಡು ಬರ್ತೀನಿ, ನೀ ಮನೆಗೆ ಹೋಗು. ಆತ ಹಂಗಾರೆ ಕರ್ಕೊಂಬ, ನಾ ಹೋಗ್ಕೊಂಡು ನೋಡ. ಯವ್ವ ಬೇ, ಈಚಿಂದ ಬರ್ರಿ, ಕೆಳಗಿಳಿದು ಬರ್ರಿ, ಕೆಳಗಿಳಿದು. ಬಾರ್ಬೇ ಹೋಗೋಣ. ಮತ್ತು ಸುಬ್ಬು ಮನೆಗೆ ಹೋಗೋಣ ಬಾ ಅನ್ನಕತ್ತಾನ. ಅಲ್ಲ, ಅವರಿಬ್ರು ಇಳಿಲಿಲ್ಲಲ್ಲ. ಕವಿತಾನು ಅಲ್ಲೇ ಅದಲ್ಲ, ಗಿರೀಶನು ಅಲ್ಲೇ ಅದಾನ. ಮತ್ತು ಅವರಿಬ್ರು ಕೆಳಗಿಳಿದ್ರೆ ನಾವು ಹೋಗೋಣ, ಇಲ್ಲಾಂದ್ರೆ ನಂಗೆ ಹೆದ್ರಿಗೆ ಬರ್ತತ್ವಾ. ನಡಿಬೇ ನಡಿ, ನೀನಂತ ಭಾಳ ತಲೆ ಕೆಡ್ಸ್ಕೊಂತಿ. ನಾನು ಹೊಂಟಿಲ್ಲನ ನನ್ನ ಜೀವನದ ಗೆಳತಿ ಬಿಟ್ಟು. ಅವರಿಬ್ರು ಗಂಡ ಹೆಂಡತಿ ಸರಿ ಮಾಡ್ಕೊಂಡು ಬರ್ತಾರೆ. ನಡಿ ನಾವು ಹೋಗೋಣ. ಹಂಗಂತೀಯ? ನಡಿ ಹಂಗಾರೆ ಹೋಗೋಣ. ಕವಿತಾ, ನಾ ಹೇಳೋದನ್ನ ಒಂದು ಸ್ವಲ್ಪ ಗಮನ ಇಟ್ಟು ಕೇಳು. ನೀನು ಇಲ್ಲಿದ್ರೆ ನಾನಿಲ್ಲ. ನಾನು ಮಾತಾಡಿದ್ದು ಅಂದಿದ್ದು ಎಲ್ಲದೂ ತಪ್ಪಾಗ್ಬಿಟ್ಟೈತಿ. ನನ್ನನ್ನು ಕ್ಷಮಿಸು. ಬಾ ಮನೆಗೆ ಹೋಗೋಣ. ಇನ್ಯಾವತ್ತೂ ನಾನು ಹಿಂಗೆ ಮಾತಾಡಲ್ಲ. ನೀನು ಭಾಳ ಚಂದ ನೋಡ್ಕೊಂತೀನಿ. ನಾ ಕಷ್ಟಪಟ್ಟು ದುಡಿತೀನಿ. ಹೋಗೋಣ ಬಾ, ಮನೆಗೆ ಹೋಗೋಣ ಬಾ. ಕೊನೆಗೂ ನಿಮ್ಗೆ ನನ್ನ ಮೇಲೆ ನಂಬಿಕೆ ಬಂತಲ್ಲ. ನಾನು ಎಲ್ಲೇ ನೀವು ನನ್ನ ಕೈಯೇ ಬಿಟ್ಬಿಟ್ರೆ ನಾನು ಭಾಳ ಬೇಜಾರು ಮಾಡ್ಕೊಂಡೆ. ಹಂಗೆ ಜೀವನ ಬೇಡ ಅಂಥೇಳಿ ಸಾಯಕ್ಕೆ ಹೊಂಟುಬಿಟ್ಟಿದ್ದೆ. ನೀನು ಅಷ್ಟು ಸುಲಭವಾಗಿ ಸಾಯಕ್ಕೆ ಬಿಟ್ಬಿಡ್ತೇನೆ ನಾನು? ಇಲ್ಲ, ನೀನು 100 ವರ್ಷ ಬದುಕಿರ್ಬೇಕು. 100 ವರ್ಷ ಬದುಕಬೇಕು, ನಾನು ನೀನು ಇಬ್ಬರು. ನಾನೇನು ಹಂಗೆ ಸುಲಭ ಸಾಯಕ್ಕೆ ಬಿಡ್ತೇನೆ? ನೀನು ಮುತ್ತೈದು ಎನಿಸ್ಕೊಳ್ಳೋದು ಬೇಡನ? ಭಾಳ ಜೀವಕ್ಕೆ ಸಮಾಧಾನ ನೀವು ಬಂದಿದ್ದು. ನಂಗೆ ನಿಜವಾಗ್ಲೂ ನನಗೆ ಏನು ಕಳ್ಕೊಂಡ್ರೂ ಬೇಜಾರಾಗಿರಲಿಲ್ಲ. ನನಗೆ ನೀವು ಇಲ್ಲಿದ್ದು ಭಾಳ ಬೇಜಾರಾಗಿ ಹೋಗಿತ್ತು. ನನಗೀಗ ಜಗತ್ತ ವಾಪಸ್ ನನಗೆ ಸಿಕ್ಕಂಗೆ ಆಗ್ಬಿಟ್ಟೈತಿ. ನಂಗೆ ನಿಜವಾಗ್ಲೂ ಭಾಳ ಖುಷಿ ಅಂದರೆ ಭಾಳ ಖುಷಿ ಆಯ್ತು. ನಿಜವಾಗ್ಲೂ ದೇವ್ರದಾನ ಅಂತ ಹೇಳಿ ಇದಕ್ಕೆ ಹೇಳೋದು ನೋಡ್ರಿ. ಬಾಬಾ, ಈಗ ಮನೆಗೆ ಹೋಗೋಣ. ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಚೆಕಪ್ ಮಾಡಿಸ್ಕೊಂಬರೋಣ. ಸಿಸ್ಟರ್ ಹೇಳಿದ್ದು ನೆನಪೈತಿಲ್ಲ? ಚೆಕಪ್ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು ಗುಳಿಗೆ ತೊಗೊಂಡು ಹೋಗಂತ ಹೇಳಿದ್ದು. ಆತು, ಹೋಗೋಣ ನೋಡ್ರಿ. ದೇವ್ರೆ, ಮತ್ತೆ ನಮ್ಮಿಬ್ಬರನ್ನು ಒಂದು ಮಾಡಿದ್ದಕ್ಕೆ ನಿನಗೆ ಭಾಳ ಭಾಳ ಧನ್ಯವಾದಗಳು. ನಾನು ನಿನಗೆ ಚಿರಋಣಿ ಅದನಪ್ಪ. ನಿನ್ನ ಹತ್ರ ಬೇಡಿಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು.